ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಜ್ಞಾನಪೀಠ ಪುರಸ್ಕೃತರ ಕನ್ನಡದ ಕವಿಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾರ್ಯಾರು ಜ್ಞಾನಪೀಠ ಪುರಸ್ಕೃತರ ಇದ್ದಾರೆ, ಅದ್ರ ಜೊತೆಯಲ್ಲಿ ಅವರು ಯಾವ ಇಯರ್ನಲ್ಲಿ ಆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು, ಯಾವ ಕೃತಿಗೆ ಅವರು ಪಡೆದಿದ್ದಾರೆ, ಮತ್ತು ಅವರ ಬಗ್ಗೆ ಇಂಥ ಕವಿಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವ್ರ ಜನನ ಆಗಿದ್ದು ಯಾವಾಗ ಅಂದರೆ 1904ರಲ್ಲಿ ಇವ್ರು ಜನಿಸಿದರು. ಇವರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದವರು. ಬಟ್ ಅವ್ರು ಬೆಳೆದಿದ್ದೆಲ್ಲಿ ಅಂದರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ. ಇವರಿಗೆ ಯಾವ ಕೃತಿಗೆ ಯಾವ ಇಯರ್ನಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂದರೆ 1967ರಲ್ಲಿ ಇವರಿಗೆ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ದರ್ಶನಂ ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಯಾರಿಗೆ? ಕುವೆಂಪು ಅವರಿಗೆ. ಹಾಗಾದರೆ ಕನ್ನಡದ ಕವಿಗಳಲ್ಲಿ ಮೊದಲ ಜ್ಞಾನಪೀಠ ಪುರಸ್ಕೃತರು ಯಾರು ಅಂದರೆ ಕುವೆಂಪುರಾಗಿರ್ತಾರೆ. ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಅವ್ರ ಜನನ ಬಂದ್ಬಿಟ್ಟು 1904. ಇವರಿಗೆ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅಂದರೆ ಅವರ ಶ್ರೀ ರಾಮಾಯಣಂ ದರ್ಶನಂ ಕೃತಿಗೆ 1967ರಲ್ಲಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಎರಡನೇದಾಗಿ ನೋಡೋದಾದರೆ ದ.ರಾ ಬೇಂದ್ರೆ ಅವರು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳ್ತಾರೆ. ಇವ್ರ ಕಾವ್ಯನಾಮ ಬಂದ್ಬಿಟ್ಟು ಅಂಬಿಕಾ ತನಯ ದತ್ತ. ಇವರು ಯಾವಾಗ ಇವ್ರ ಜನನ ನೋಡೋದಾದರೆ 1896ರಲ್ಲಿ ಇವರು ಜನಿಸಿದರು. ಹಾಗಾದರೆ ಇವ್ರಿಗೆ ಏನಂತ ಬಿರುದಿದೆ ಅಂದರೆ ಇವರಿಗೆ ಕನ್ನಡದ ವರಕವಿ ಎನ್ನುವ ಬಿರುದಿದೆ. ಕನ್ನಡದ ವರಕವಿ ಯಾರು ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಅಂದರೆ ದ.ರಾ ಬೇಂದ್ರೆ ಅವರು ಕನ್ನಡದ ವರಕವಿ. ಇವರಿಗಾಗಾದರೆ ಯಾವ ವರ್ಷದಲ್ಲಿ ಇವರಿಗೆ ದೊರೆತಿದೆ ಅಂತ ಹೇಳಿದರೆ 1973ರಲ್ಲಿ ಇವರ 4 ತಂತಿ ಕವನ ಸಂಕಲನಕ್ಕೆ. ಯಾವುದಕ್ಕೆ? ಇವರು 4 ತಂತಿ ಕವನ ಸಂಕಲನಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. 4 ತಂತಿ ಕೃತಿಗೆ ಕವನ ಸಂಕಲನಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಮೂರನೆಯವರು ಶಿವರಾಮ ಕಾರಂತರು. ಇವರ ಯಾವ ಕೃತಿಗೆ ಅಥವಾ ಯಾವ ಕಾದಂಬರಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅಂತ ತಿಳ್ಕೊಳ್ಳೋಣ. ಶಿವರಾಮ ಕಾರಂತರು ಬಂದ್ಬಿಟ್ಟು 1902ರಲ್ಲಿ ಇವರ ಜನನವನ್ನು ನಾವು ನೋಡ್ಬೋದು. ಇವರಿಗೆ 1977ರಲ್ಲಿ ಇವರ ಯಾವುದು ಕಾದಂಬರಿಯಾದಂತಹ ಮೂಕಜ್ಜಿಯ ಕನಸುಗಳಿಗೆ, ಇವರು ಬರೆದಿರುವಂಥ ಕಾದಂಬರಿ ಯಾವುದು? ಮೂಕಜ್ಜಿಯ ಕನಸುಗಳು. ಇದಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಯಾವಾಗ ಅಂದರೆ 1977ರಲ್ಲಿ. ಇವರಿಗೆ 1967ರಲ್ಲಿ ಕುವೆಂಪು ಅವರಿಗೆ ಶ್ರೀರಾಮಾಯಣ ದರ್ಶನಂ ಕೃತಿ ದೊರಕಿದೆ. ಅದೇ ಕನ್ನಡದ ವರಕವಿಯಾದಂಥ ದ.ರಾ ಬೇಂದ್ರೆ ಅವರಿಗೆ 1973ರಲ್ಲಿ 4 ತಂತಿ ಕವನ ಸಂಕಲನಕ್ಕೆ ಅವರಿಗೆ ದೊರೆತಿದೆ. ಅದೇ ಶಿವರಾಮ ಕಾರಂತರಿಗೆ 1977ರಲ್ಲಿ ಮೂಕಜ್ಜಿಯ ಕನಸುಗಳು ಎಂಬ ಕಾದಂಬರಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ನಾಲ್ಕನೆಯವರು ಯಾರಂದರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು 1891ರಲ್ಲಿ ಇವ್ರ ಜನನವನ್ನು ನೋಡ್ಬೋದು. ಇವರು ಸ್ಥಳ ಯಾವುದು ಅಂದರೆ ಮಾಸ್ತಿ ಎಲ್ಲಿದೆ ಅಂದರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಇದೆ ಮಾಸ್ತಿ. ಅಲ್ಲಿ ಅವರ ಜನನವನ್ನು ನೋಡ್ಬೋದು. ಇವರ ಕಾವ್ಯನಾಮ ಬಂದ್ಬಿಟ್ಟು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರ ಕಾವ್ಯನಾಮ ಬಂದ್ಬಿಟ್ಟು ಶ್ರೀನಿವಾಸ. ಮತ್ತು ಇವರಿಗೆ ಹಾಗಾದರೆ ಯಾವ ಇಯರ್ನಲ್ಲಿ, ಯಾವ ವರ್ಷದಲ್ಲಿ ಮತ್ತು ಯಾವ ಅವರ ಕೃತಿಗೆ ದೊರೆತಿದೆ ಅಂದರೆ 1983ರಲ್ಲಿ. ಯಾವ ಇಯರ್ನಲ್ಲಿ? 1983ರಲ್ಲಿ ಇವರಿಗೆ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಯಾರಿಗೆ ಅಂದರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ. ನೆಕ್ಸ್ಟ್ 5ನೇವ್ರು ಯಾರು ಅಂದರೆ ವಿ.ಕೃ. ಗೋಕಾಕ್ ಅವರು, ಅಂದರೆ ವಿನಾಯಕ ಕೃಷ್ಣ ಗೋಕಾಕು. ಇವರು ಜನನ ಬಂದ್ಬಿಟ್ಟು 1909ರಲ್ಲಿ ಇವರು ಜನಿಸಿದ್ರು. ಇದ್ರ ವಿ.ಕೃ. ಗೋಕಾಕ್ ಅಂದರೆ ವಿನಾಯಕ ಕೃಷ್ಣ ಗೋಕಾಕ್ ಅಂತ. ಇವರು ಜನನ 1909ರಲ್ಲಿ. ಸ್ಥಳ ಬಂದ್ಬಿಟ್ಟು ಧಾರವಾಡ ಜಿಲ್ಲೆ ಸವಣೂರು. ಇಲ್ಲಿ ಅವರ ಜನನವನ್ನು ನೋಡ್ಬೋದು. ಇವ್ರ ಕಾವ್ಯನಾಮ ಏನಂದರೆ ವಿನಾಯಕ. ಶ್ರೀನಿವಾಸ ಕಾವ್ಯನಾಮ ಯಾರ್ದು ಅಂದರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಕನ್ನಡದ ವರಕವಿ ಯಾರು ಅಂದರೆ ದ.ರಾ ಬೇಂದ್ರೆ. ವಿನಾಯಕ ಕಾವ್ಯನಾಮ ಯಾರ್ದು ಅಂದರೆ ವಿ.ಕೃ. ಗೋಕಾಕ್ ಅವ್ರದ್ದು ಫುಲ್ ನೇಮು ವಿನಾಯಕ ಕೃಷ್ಣ
ಗೋಕಾಕ್ ಅವ್ರ ನೇಮಲ್ಲೇ ನಾವು ನೋಡ್ಬೋದು. ಹಾಗಾದರೆ ಇವರ ಯಾವ ಕೃತಿಗೆ ಅಥವಾ ಯಾವ ಮಹಾಕಾವ್ಯಕ್ಕೆ ದೊರೆತಿದೆ ಅಂದರೆ ಇವರ ಮಹಾಕಾವ್ಯ ಆದಂತಹ ಭಾರತ ಸಿಂಧು ರಶ್ಮಿಗೆ, ಭಾರತ ಸಿಂಧು ರಶ್ಮಿ ಇದಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಯಾವಾಗ ಅಂದರೆ 1990ರಲ್ಲಿ. 1990ರಲ್ಲಿ ಭಾರತ ಸಿಂಧು ರಶ್ಮಿಗೆ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅಂದರೆ ವಿ.ಕೃ. ಗೋಕಾಕರಿಗೆ, ಅಂದರೆ ವಿನಾಯಕ ಕೃಷ್ಣ ಗೋಕಾಕ್ ಅವರಿಗೆ ದೊರೆತಿದೆ. ನೆಕ್ಸ್ಟ್ ಒನ್ 6ನೇವ್ರು ಯಾರು ಅಂದರೆ ಯು.ಆರ್. ಅನಂತಮೂರ್ತಿ. ಯು.ಆರ್. ಅನಂತಮೂರ್ತಿ ಇವ್ರ ಜನನ ಬಂದುಬಿಟ್ಟು 1932ರಲ್ಲಿ ಇವ್ರು ಜನಿಸಿದರು. ಈ ಯು.ಆರ್. ಅನಂತಮೂರ್ತಿಯ ಪೂರ್ಣ ಹೆಸರು ಅಂದರೆ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಯು ಅಂದರೆ ಉಡುಪಿ, ಆರ್ ಅಂದರೆ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಇವ್ರು ಯಾವ ಸ್ಥಳ ಅಂತ ಹೇಳೋದಾದರೆ ಇವ್ರು ಶಿವಮೊಗ್ಗ ಅಂತ ಹೇಳ್ಬೋದು. ಇವ್ರಿಗಾಗಾದರೆ ಇವ್ರಿಗೆ 1994ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಉಳಿದಿರುವಂಥ 3 ಜನರಿಗೂ ಕೂಡ ಸಮಗ್ರ ಸಾಹಿತ್ಯದ ಮೇಲೇ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಗಿರೀಶ್ ಕಾರ್ನಾಡ್ ನೆಕ್ಸ್ಟು. ಗಿರೀಶ್ ಕಾರ್ನಾಡ್ ಅವರು ಎಲ್ಲಿ ಅಂದರೆ 1938 ಇವರು ಜನನ ನೋಡ್ಬೋದು. ಸ್ಥಳ ಎಲ್ಲಿ ಅಂದರೆ ಮಹಾರಾಷ್ಟ್ರ. ಇವರಿಗೂ ಕೂಡ 1998ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ನೆಕ್ಸ್ಟು ಲಾಸ್ಟ್ ಒನ್ನು ಚಂದ್ರಶೇಖರ ಕಂಬಾರ್ ಅವರು. ಚಂದ್ರಶೇಖರ್ ಕಂಬಾರ್ ಅವರು ಇವ್ರ ಜನನ ನೋಡೋದಾದರೆ 1937. ಇವರಿಗೂ ಕೂಡ 2010ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಅಲ್ಲಿಗೆ ಕನ್ನಡದ ಕವಿಗಳು ಎಷ್ಟು ಜನ ಇದ್ದಾರೆ ಅಂದರೆ 8 ಜನ ಇದ್ದಾರೆ ಜ್ಞಾನಪೀಠ ಪುರಸ್ಕೃತರು ಇಲ್ಲಿವರೆಗೆ. ಕುವೆಂಪು ಅವರಿಗೆ 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ದೊರೆತಿದೆ. ದ.ರಾ. ಬೇಂದ್ರೆ ಅವರಿಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕನ್ನಡದ ವರಕವಿ. 1973ರಲ್ಲಿ 4 ತಂತಿ ಕವನ ಸಂಕಲನಕ್ಕೆ ಅವರಿಗೆ ದೊರೆತಿದೆ. ಶಿವರಾಮ ಕಾರಂತರು 1977ರಲ್ಲಿ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಅವರಿಗೆ ದೊರೆತಿದೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಅವರ ಕಾವ್ಯನಾಮ ಬಂದ್ಬಿಟ್ಟು ಶ್ರೀನಿವಾಸ ಅವ್ರಿಗೆ 1983 ಚಿಕ್ಕ ವೀರರಾಜೇಂದ್ರ ಕೃತಿಗೆ ಅವ್ರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ವಿ.ಕೃ. ಗೋಕಾಕ್ ಅಂದರೆ ವಿನಾಯಕ ಕೃಷ್ಣ ಗೋಕಾಕು ಅವರಿಗೆ ಭಾರತ ಸಿಂಧು ರಶ್ಮಿ ಅವರ ಕೃತಿಗೆ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಯು.ಆರ್. ಅನಂತಮೂರ್ತಿ ಅಂದರೆ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಇವರಿಗೆ 1994ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಅವರಿಗೆ ದೊರೆತಿದೆ. ಗಿರೀಶ್ ಕಾರ್ನಾಡ್ ಅವರಿಗೆ 1998ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಚಂದ್ರಶೇಖರ ಕಂಬಾರ್ ಅವರಿಗೆ 2010ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಜ್ಞಾನಪೀಠ ಪ್ರಶಸ್ತಿ ದೊರೆದಂಥ 8 ಕವಿಗಳು, ಕನ್ನಡದ ಕವಿಗಳು ಯಾರು ಅಂದರೆ ಕುವೆಂಪು, ದ.ರಾ. ಬೇಂದ್ರೆ, ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿ.ಕೃ. ಗೋಕಾಕ್, ಯು.ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಆ್ಯಂಡ್ ಚಂದ್ರಶೇಖರ್ ಕಂಬಾರ್. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದೆ ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇನ್ನೂ ಹೆಚ್ಚು ವೀಡಿಯೋಗಳನ್ನು ನಾನು ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.